ಓಂ ಶ್ರೀ ಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಪರಿಸರ ಅಥವಾ ನಾವಿರ್ತಕ್ಕಂಥ ಮನೆ ಅಥವಾ ಕಚೇರಿ ಆಗ್ಬೋದು, ನಾವಿರ್ತಕ್ಕಂಥ ಒಂದು ಭೂ ಪ್ರದೇಶ ಆಗ್ಬೋದು, ಹೊಲ ಆಗ್ಬೋದು, ಯಾವುದೇ ಭಾಗದಲ್ಲಿ ಬೇವಿನ ಮರ ಇದ್ದರೆ ಬಹಳಷ್ಟು ಶುಭಾನ ಅಶುಭಾನ. ಬೇವಿನ ಮರ ಇದ್ದರೆ ಕೆಲವ್ರು ಹೇಳ್ತಾರೆ, ಅಯ್ಯೋ ನಮಗೇನೋ ಮನಸ್ಸು ವಿಕಾರ ಆಗ್ಬಿಡ್ಬೋದೇನೋ, ಅಥವಾ ದುಷ್ಟಶಕ್ತಿಗಳು ಬಂದಿರೋದೆಲ್ಲ ಆವರಿಸ್ಕೊಂಡ್ಬಿಡುತ್ತೇನೋ ಅಂತಕ್ಕಂಥ ಅನೇಕ ಒಂದು ಧನಾತ್ಮಕವಾಗೂ ಇರುತ್ತೆ, ಒಂದು ಋಣಾತ್ಮಕವಾಗಿರುತ್ತೆ. ಆದರೆ ಬೇವಿನ ಮರ ಮನೆಯ ಹತ್ತಿರ ಇದ್ದಾಗ ಅಥವಾ ಅದಷ್ಟು ಕದೆ ಬಂದಿರುತ್ತೆ ಅಥವಾ ನಾವೇ ಹಾಕ್ಕೊಂಡಿರ್ತೀವಿ, ಇದರಿಂದ ಶುಭಾನ ಅಶುಭಾನ ಅಥವಾ ಯಾವ ದಿಕ್ಕಿನಲ್ಲಿ ಬೇವಿನ ಮರ ಇದ್ದರೆ ಅದು ಶುಭ ಫಲಗಳನ್ನು ಕೊಡುತ್ತೆ ಅಂತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಇವತ್ತಿನ ದಿನ ನಾವು ಪ್ರಾಚೀನ ಕಾಲದಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಮನೆಯ ಆಸುಪಾಸು ಅಕ್ಕಪಕ್ಕ ಅಥವಾ ಒಂದು ಬೇವಿನ ಮರವನ್ನು ನೆಡ್ತಾ ಇದ್ರು. ನಾವು ಊರ ಹತ್ರ ಚಾವಡಿ ಅಂತ ನಾವೆಲ್ಲ ಕೇಳಿರ್ಬೋದು. ಆ ಚಾವಡಿ ಹತ್ರ ಏನಾದರೂ ಊರಿನ ಒಂದು ಸಮಸ್ಯೆಗಳು ಪರಿಹಾರ ಮಾಡ್ಕೋಬೇಕು ಅಂದರೆ ಅಲ್ಲಿ ಒಂದು ಆಲದ ಮರ ಆಗಲಿ ಅಥವಾ ಅರಳಿ ಮರ ಆಗಲಿ ಅಥವಾ ಬೇವಿನ ಮರ ಆಗಲಿ, ಅಲ್ಲಿ ಒಂದು ಚಾವಡಿ ಅಂತ ಅಥವಾ ಒಂದು ಅಶ್ವತ್ಥ ಕಟ್ಟೆ ಅಂತ ಕೂಡ ಇರ್ತಾಯಿತ್ತು. ಅಲ್ಲಿ ಕುಳಿತು ಅಲ್ಲಿಯ ಊರಿನ ಯಜಮಾನ ಕುಳಿತುಕೊಂಡು ಅಲ್ಲಿ ಕೆಲವೊಂದು ತೀರ್ಪುಗಳನ್ನು ನೀಡ್ತಾ ಇದ್ರು. ಇವತ್ತಿನ ದಿನ ಈ ಬೇವಿನ ಮರ ಯಾಕೆ ಅಷ್ಟು ಪ್ರಾಶಸ್ತ್ಯ ಕೊಡ್ತೀವಿ, ಇದು ಮನೆ ಹತ್ರ ಇದ್ದರೆ ಶುಭಾನ ಅಂತಕ್ಕಂತಹ ಒಂದು ಪ್ರಶ್ನೆಗೆ ವಾಸ್ತು ರೀತಿ ನೋಡೋಕ್ಕೆ ಹೋದಾಗ, ಜ್ಯೋತಿಷ್ಯ ರೀತಿ ನೋಡೋಕ್ಕೆ ಹೋದಾಗ ಇದು ನಮಗೆ ವೈಜ್ಞಾನಿಕವಾಗಿ ಆರೋಗ್ಯವನ್ನು ವೃದ್ಧಿಸುತ್ತೆ. ನಮಗೆ ಉಸಿರಾಟದ ಪ್ರಕ್ರಿಯೆಗೆ ಇದು ಅನುಕೂಲ ಕೂಡ ಮಾಡಿಕೊಳ್ಳೋದು ಇದು ವೈಜ್ಞಾನಿಕವಾಗಿ. ಇನ್ನು ಅದೃಷ್ಟ ಲೆಕ್ಕದಲ್ಲಿ ನೋಡೋಕ್ಕೆ ಹೋದಾಗ ಇದು ಅನೇಕ ವಿಧವಾದ ಅದೃಷ್ಟಗಳನ್ನು ಕೂಡ ನಮಗೆ ತಂದು ಕೊಡುತ್ತೆ. ನೆಗೆಟಿವ್ ಎನರ್ಜಿಯನ್ನು, ಋಣಾತ್ಮಕ ಒಂದು ಶಕ್ತಿಗಳನ್ನು ಇದು ದಮನ ಕೂಡ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಈ ಮರದ ತೊಗಟೆ ಆಗ್ಬೋದು, ಹಣ್ಣು ಆಗ್ಬೋದು, ಎಲೆ ಆಗ್ಬೋದು, ಎಲ್ಲವೂ ಕೂಡ ಆರೋಗ್ಯದ ದೃಷ್ಟಿಯಿಂದ, ಆಯುರ್ವೇದ ದೃಷ್ಟಿಯಿಂದ ಬಹಳಷ್ಟು ಶುಭ ಫಲಗಳನ್ನು ಕೂಡ ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಮನೆಯ ಸುತ್ತು ಇರ್ತಕ್ಕಂಥ ಬೇವಿನ ಮರದಿಂದ ಕ್ರಿಮಿಕೀಟಗಳ ನಾಶದ ಜೊತೆಗೆ ರೋಗ ರುಜಿನಗಳು ಕೂಡ ಇದು ಅಲ್ಲಿ ಪ್ರವೇಶ ಮಾಡೋಕ್ಕೆ ಅದು ಬಿಡೋದಿಲ್ಲ. ಇದು ಸಾಕ್ಷಾತ್ ಈ ಮರ ದೇವಿಯ ಸಂಕೇತ. ಎಷ್ಟೋ ಸರಿ ವಿವಾಹ ಆಗಿಲ್ಲ, ನಮಗೆ ಕಷ್ಟಗಳು ಪದೇ ಪದೇ ಬರ್ತಾ ಇದೆ, ಮಾಟ ಮಂತ್ರಗಳಾಗಿದೆ, ಯಾರೋ ನೆಗೆಟಿವ್ ಎನರ್ಜಿ ಮಾಡ್ತಾರೆ, ನಮಗೆ ಒಂದು ಪ್ರಯೋಗಗಳಾಗ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಈ ಮರದ ಒಂದು ಹತ್ತಿರ ಅರಿಶಿನ ಕೊಂಬು ಕಟ್ತಕ್ಕಂಥದ್ದು, ಮರವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು, ಇವೆಲ್ಲವೂ ಕೂಡ ಬಹಳಷ್ಟು ಶುಭಪ್ರದ ಕೂಡ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸಾಕ್ಷಾತ್ ದೇವಿಯ ಆವಾಹನೆ ಇರ್ತಕ್ಕಂಥ ಮರ ಕೂಡ ಇದಾಕಿದ್ದಾರೆ. ಆದರೆ ಇಲ್ಲಿ ಪೂಜೆಗಳಲ್ಲೂ ಕೂಡ ಇದನ್ನು ನಾವು ಉಪಯೋಗಿಸ್ಕೊಳ್ತೀವಿ. ಕೆಲವು ಸಾರಿ ನೀವು ಗಮನಿಸಿರ್ಬೋದು, ಪುಟ್ಟ ಮಕ್ಕಳಲ್ಲಿ ಅಮ್ಮ ಆಗಿದೆ, ಮೈಯೆಲ್ಲ ಸಿಡುಬಿನಿಂದ ಕೂಡಿದೆ, ಅಮ್ಮ ಆಗಿದೆ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ಹಳ್ಳಿಗಳಲ್ಲಿ ಕೇಳಕ್ಕೆ ಹೋದಾಗ ಆ ಅಮ್ಮ ಆಗಿರೋ ಮಗುಗೆ ಮೈಯೆಲ್ಲ ಸಿಡುಬು ತುಂಬಿರ್ತಕ್ಕಂಥ ಆ ಮಗುಗೆ ಕೇವಲ ಅದಕ್ಕೆ ಆಶ್ರಯ ಕೊಡ್ತಕ್ಕಂಥದ್ದೇ ಬೇವಿನ ಸೊಪ್ಪು, ಬೇವಿನ ಎಲೆ. ಆ ಮಗು ಮಲಗೋ ಜಾಗದಲ್ಲಿ ಬೇವಿನ ಸೊಪ್ಪು ಹಾಕಿರ್ತಾರೆ, ಮರಕ್ಕೆ ಮನೆಯ ಬಾಗಿಲಿಗೆ ಬೇವಿನ ಸೊಪ್ಪು ಕಟ್ಟಿರ್ತಾರೆ. ಇನ್ನು ಹಾಗೆ ನಾವೇನು ಗೋಮೂತ್ರವನ್ನು ಇಟ್ಟು ಆ ಬೇವಿನ ಸೊಪ್ಪನ್ನು ಇಟ್ಟಿರ್ತಾರೆ, ಅಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳ ಪ್ರವೇಶಕ್ಕೆ ಅದು ಮಾಡಿಕೊಡಲ್ಲ. ಮತ್ತು ಆ ಕಾಯಿಲೆಯನ್ನು ಅಲ್ಲಿಯೇ ದಮನೆ ಮಾಡೋಕ್ಕೆ ಅಥವಾ ಆ ಅಮ್ಮನ ಶಕ್ತಿ, ಆ ಅಮ್ಮ ಮೈ ತುಂಬಿಕೊಂಡಿರ್ತಕ್ಕಂಥ ಸಿಡುಬಿನ ರೂಪವನ್ನು ಅದು ನಿಧಾನವಾಗಿ ಅದು ಹಾಗೇ ಒಂದು ಕ್ಲಿಯರ್ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದು ಬೇವಿನ ಸೊಪ್ಪು ದೇವಿಯ ಸ್ವರೂಪ ಕೂಡ ಆಗಿರುತ್ತೆ. ಹಾಗೆ ನಮಗೆ ಈ ಜ್ಯೋತಿಷ್ಯದ ಪ್ರಕಾರ ನೋಡೋಕೆ ಹೋದಾಗ ಶನಿ ಗ್ರಹ, ರಾಹು ಗ್ರಹ, ಕೇತು ಗ್ರಹಗಳಿಂದ ಉಂಟಾದಂತಹ ಪರಿಣಾಮಗಳನ್ನು ಇದು ಕಡಿಮೆ ಮಾಡುತ್ತೆ. ಯಾಕೆಂದರೆ ಕರ್ಮಫಲವನ್ನು ಯಾರೂ ಕಡಿಮೆ ಮಾಡೋಕ್ಕಾಗಲ್ಲ, ಆದರೆ ಇದು ಕಡಿಮೆ ಮಾಡುತ್ತೆ. ನೀವೆಲ್ಲಾದರೂ ಪ್ರಯಾಣ ಹೋಗಬೇಕಾದ್ರೆ 2 ಬೇವಿನ ಎಲೆಯನ್ನು ಜೋಬಲ್ಲಿ ಇಟ್ಕೊಂಡು ಹೋಗೋದು ಅಥವಾ ಒಂದು ಬೇವಿನ ಎಲೆಯನ್ನು ತಿಂದು ಹೋಗೋದು, ಇದೆಲ್ಲವೂ ಕೂಡ ಶುಭ ಸೂಚಕಗಳು ಕೂಡ ಆಗಿರುತ್ತೆ. ಜೀವನದಲ್ಲಿ ಸ್ಥಿರತೆ, ಆರೋಗ್ಯ, ಮನಃಶಾಂತಿ ಇವೆಲ್ಲವೂ ಕೂಡ ಈ ಮರದಿಂದ ಸಿಗ್ತಕ್ಕಂಥದ್ದು. ಬೇವಿನ ಮರ ನಮಗೆ ಈಶಾನ್ಯ ದಿಕ್ಕಿನಲ್ಲಿದ್ದಾಗ, ನೈಋತ್ಯ ದಿಕ್ಕಿನಲ್ಲಿದ್ದಾಗ ಸಾಕಷ್ಟು ಶುಭ ಫಲಗಳನ್ನು ಕೂಡ ಇದು ಕೊಡುತ್ತೆ. ಮಂಗಳ ಒಂದು ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ಒಂದು ಬೇವಿನ ಮರ ಇದ್ದಾಗ ಸಾಕ್ಷಾತ್ ಹನುಮನ ಅನುಗ್ರಹ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಬೇವಿನ ಮರದ ಮನೆಯ ಹತ್ತಿರ ಬೇವಿನ ಮರ ಇದ್ದಾಗ ಅದನ್ನು ನಮಸ್ಕರಿಸಿದಾಗ ಅದಕ್ಕೆ ಅರಿಶಿನ ಹಚ್ಚಿ, ಎಷ್ಟೋ ಸರಿ ತಮಿಳುನಾಡು ಆ ಕಡೆ ಎಲ್ಲ ನೋಡಿ ಬೇವಿನ ಮರಕ್ಕೆ ಅರಿಶಿನ ಹಚ್ಚಿಬಿಟ್ಟು ಅದರಲ್ಲಿ ಒಂದು ದೊಡ್ಡದಾದ ಕುಂಕುಮದ ಬೊಟ್ಟನ್ನು ಕೂಡ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ನೋಡಿರ್ತೀವಿ. ಒಟ್ಟಾರೆಯಾಗಿ ಬೇವಿನ ಮರ ಶುಭದ ಸಂಕೇತ. ಅದನ್ನು ಮನೆ ಹತ್ರ ಇದ್ದರೆ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.